ಆದ್ರೆ ಕೆಲವೊಂದ್ಸಲ ಜೀವನದಲ್ಲಿ ಏನೇನೋ ನಡೆಯುತ್ತೆ ಭಾಗ್ಯ. ಇಂಥದ್ದೇನಾದ್ರೂ ಆದಾಗ ತಗೊಳ್ಳೋ ನಿರ್ಧಾರನೇ ಜೀವನನ ಪೂರ್ತಿ ತಲೆ ಕೆಳಗೆ ಮಾಡ್ಬಿಡುತ್ತೆ. ಇಂಥ ವಿಷಯದಲ್ಲಿ ಪಾಠನೂ ಕಲ್ತ್ರೂ ಕೂಡ ಇನ್ನೊಂದ್ಸಲ ಸರಿ ಮಾಡ್ಕೊಳ್ಳೋ ಅವಕಾಶ ಸಿಗದೆ ಇರ್ಬೋದೇನೋ. ಆ ಥರದ ತಪ್ಪೇನಿರುತ್ತೋ ನಂಗೆ ಗೊತ್ತಿಲ್ಲ. ಗೊತ್ತಿರೋದೆಲ್ಲ ಒಂದೇ, ನಮ್ಮಿಂದ ಆದಷ್ಟು ನಾವು ತಪ್ಪು ಮಾಡದೇ ಇರೋದು ಒಳ್ಳೇದು. ಒಂದ್ ವೇಳೆ ಅಪ್ಪಿ ತಪ್ಪಿ ತಪ್ಪು ಮಾಡ್ಬಿಟ್ರೆ ಅದರಿಂದ ಎದುರಾಗೋ ಫಲಾನ್ ಕೂಡ ಧೈರ್ಯವಾಗಿ ಎದುರಿಸೋದು. ಪ್ರತಿಯೊಬ್ರು ಅವ್ರ ಜೀವನದಲ್ಲಿ ಮಾಡ್ಬೇಕಾಗಿರೋದು ಇದನ್ನೇ. ನನ್ಗೆಲ್ಲ ಅರ್ಥ ಆಗ್ತಿದೆ. ಆಫೀಸ್ನಲ್ಲಿ ನಡೆದಿರೋ ವಿಷಯನ ಮನೆಗ್ ತಂದು ನೀವ್ ಯೋಚನೆ ಮಾಡ್ತಿದ್ದೀರಾ. ಆಫೀಸ್ ವಿಷಯನ ಆಫೀಸಲ್ಲೇ ಬಿಡ್ಬೇಕು, ಮನೇಲಿ ಕೂಡ ಯೋಚನೆ ಮಾಡ್ಬಾರ್ದು. ಮಲ್ಕೊಳ್ಳಿ. ನನಗೆ ನಿದ್ರೆ ಬರ್ತಿಲ್ಲ ಭಾಗ್ಯ. ನಿಮ್ಗೊಂದ್ ವಿಷಯ ಗೊತ್ತಾ? ನನ್ನ ಹತ್ರ ಒಂದ್ ಮ್ಯಾಜಿಕ್ ಇದೆ, ನಿದ್ರೆ ಮಾಡ್ಸೋ ಮ್ಯಾಜಿಕ್. ಆ ಮ್ಯಾಜಿಕ್ ನ ನಿಮ್ಮೇಲ್ ಮಾಡು ಅಂತೀರಾ, ಅದ್ರಿಂದ ಟಕ್ ಅಂತ ನಿದ್ರೆ ಬರುತ್ತೆ. ಮಲ್ಕೊಳ್ಳಿ ಮಲ್ಕೊಳ್ಳಿ. ಭಾಗ್ಯ, ನೀನ್ ಯಾಕೆ ಇಲ್ಲಿ ಕೂತ್ಕೋತಾ ಇದ್ಯಾ? ಪರವಾಗಿಲ್ಲ ಬಿಡಿ, ಮೊದ್ಲು ನನಗ್ ಮ್ಯಾಜಿಕ್ ಮಾಡೋಕ್ ಬಿಡಿ. ಈಗ ಮಲ್ಕೊಳ್ಳಿ. ನನ್ನ ಕ್ಷಮಿಸ್ಬಿಡು ಭಾಗ್ಯ. ನಿನ್ನ ಎಷ್ಟು ಸಲ ಕ್ಷಮಾಪಣೆ ಕೇಳಿದ್ರು ಸಾಲಲ್ಲ. ಯಾಕಂದ್ರೆ ನಿನ್ನ ವಿಷಯದಲ್ಲಿ ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ. ನೀನು ಹೇಳ್ದ ಹಾಗೆ ನಾನು ತಪ್ಪು ತಿಳ್ಕೊಂಡು ಪಾಠ ಕಲ್ತ್ರು ಆ ಪಾಠ ಯಾವತ್ತೂ ಕೆಲ್ಸಕ್ಕೆ ಬರಲ್ಲ. ಯಾಕಂದ್ರೆ ನಿನಗೆ ನಿಜ ಗೊತ್ತಾದ್ರೆ ನಿನಗೆ ಗೊತ್ತಾಯ್ತಲ್ಲ ಅಂತ ಬೇಜಾರು ಮಾಡ್ಕೋಬಹುದೇ ಹೊರತು ನೀನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಲ್ಲ. ಐ ಆಮ್ ವೆರಿ ವೆರಿ ಸಾರಿ ಭಾಗ್ಯ. ಕಣ್ಮುಚ್ಚ್ರಿ, ಇಲ್ದಿದ್ರೆ ಮ್ಯಾಜಿಕ್ ಕೆಲಸ ಮಾಡಲ್ಲ. ನೀನು ಇನ್ನೊಬ್ಬರಿಗೆ ಹೆಂಡತಿ ಆಗ್ತಿರ್ಬೇಕಾದ್ರೆ ಇನ್ನೂ ನೀನು ಮಿತ್ರನ ಜೊತೆ ಅಷ್ಟೊಂದು ಸಲಿಗೆಯಿಂದ ಓಡಾಡೋದು ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮಿತ್ರ ಇತ್ತೀಚೆಗಷ್ಟೇ ಭಾಗ್ಯನ ಕಡೆ ಡೈವರ್ಟ್ ಆಗ್ತಾ ಇದ್ದಾನೆ. ಅವಳ ಜೊತೆಗೆ ಇರಬೇಕು ಅಂತ ಡಿಸೈಡ್ ಆಗ್ತಾ ಇದ್ದಾನೆ. ಈ ಸಮಯದಲ್ಲಿ ನೀನು ಮತ್ತೆ ಬಂದು ಅವನನ್ನ ಡಿಸ್ಟರ್ಬ್ ಮಾಡಬೇಡ. ನೀನ್ ಯಾರ ಜೊತೆ ಬಂದೆ ಮನೀಷಾ? ನಾನ್ ಪ್ರೀತಿಸಿದ್ದು ಯಾರನ್ನ ಅಂತ ತಿಳ್ಕೊಳ್ಳೋದಕ್ಕೆ ಭಾಗ್ಯ ತುಂಬಾ ಕಷ್ಟಪಡ್ತಿದ್ದಾಳೆ. ಅದು ಗೊತ್ತಾಗೋದ್ರಲ್ಲಿ ಮಿತ್ರ ಕೈಲಿ ನಾನು ತಾಳಿ ಕಟ್ಟಿಸ್ಕೋಬೇಕು. ಅದ್ರಿಂದ ಅರವಿಂದ ಆಂಟಿ ಹತ್ರ ನಾನ್ ಮಾಡಿರೋ ಚಾಲೆಂಜ್ ಕೂಡ ಗೆದ್ದಾಗತ್ತೆ. ಆ ವಿಕ್ರಮ್ ಅಂಕಲ್ ಕೂಡ ತುಂಬಾ ದೊಡ್ಡ ಸ್ಪೀಚೇ ಕೊಟ್ರು, ದೊಡ್ಡದಾಗಿ ಏನೇನೋ ಲೆಕ್ಚರ್ ಕೂಡ ಕೊಟ್ರು. ಅಂಕಲ್ಗೂ ಕೂಡ ತಲೆ ತಿರುಗೋ ಹಾಗೆ, ದೊಡ್ಡ ಶಾಕ್ ಆಗೋ ಹಾಗೆ ಒಂದು ಟ್ವಿಸ್ಟ್ ಕೊಡ್ತೀನಿ. ಆ ಟ್ವಿಸ್ಟ್ ಹೆಸರೇ ಮಿತ್ರ ಮನೀಷಾ ಮದುವೆ. ಅಮ್ಮ ಮನೀಷಾ, ಹೇಳಮ್ಮ. ಪುರೋಹಿತ್ರೆ, ಇವತ್ತು ನೀವ್ ಹೇಳಿರೋ ಮುಹೂರ್ತಕ್ಕೆ ಮದ್ವೆ ಅರೇಂಜ್ ಮಾಡಿ. ಆ ಟೈಮ್ಗೆನೆ ಮದ್ವೆ ಗಂಡಿನ ಜೊತೆ ನಾನಲ್ಲಿ ಸಿದ್ಧವಾಗಿರ್ತೀನಿ. ಆಯ್ತು, ಖಂಡಿತ ಅಮ್ಮ. ನೀನ್ ಹೇಳಿದ ಹಾಗೆ ಮುಹೂರ್ತದ ಸಮಯಕ್ಕೆ ಮದುವೆ ಏರ್ಪಾಡೆಲ್ಲ ಸಿದ್ಧವಾಗಿರುತ್ತೆ. ನಾಳೆ ಹೇಗಾದ್ರೂ ಮಾಡಿ ಮಿತ್ರ ಹತ್ರ ತಾಳಿ ಕಟ್ಟಿಸ್ಕೋತೀನಿ.
ಮಿತ್ರ ಹೆಂಡತಿಯಾಗಿ ಹೊಸ ಜೀವನ ಶುರು ಮಾಡ್ತೀವಿ. ಏನಿನ್ನು ಮಲ್ಕೊಳ್ಳಿಲ್ವಾ? ಕೆಲವು ನೆನಪುಗಳೆಲ್ಲ ನಿದ್ದೆ ಮಾಡಕ್ ಬಿಡಲ್ಲ ಭಾಗ್ಯ. ನನ್ ಹತ್ರ ಒಂದ್ ಮ್ಯಾಜಿಕ್ ಇದೆ, ಅದ್ರಿಂದ ಟಕ್ ಅಂತ ನಿದ್ರೆ ಬರುತ್ತೆ. ಮಲ್ಕೊಳ್ಳಿ. ರಾತ್ರಿ ತುಂಬಾ ಲೇಟಾಗಿ ಮಲಗಿರ್ಬೇಕು, ಡಿಸ್ಟರ್ಬ್ ಮಾಡೋದು ಬೇಡ. ಮಿತ್ರ ಅವ್ರೆ, ಹೋಗ್ಬೇಡಿ ಮಿತ್ರ ಅವ್ರೆ. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಮಿತ್ರ ಅವ್ರೆ. ನಿಂತ್ಕೊಳ್ಳಿ ಮಿತ್ರ ಅವ್ರೆ, ಪ್ಲೀಸ್ ನಿಂತ್ಕೊಳ್ಳಿ, ನನ್ನ ಬಿಟ್ಟು ಹೋಗ್ಬೇಡಿ ಮಿತ್ರ ಅವ್ರೆ. ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ ಮಿತ್ರ ಅವ್ರೆ, ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ. ನಾನು ಎಲ್ಗೂ ಹೋಗಿಲ್ಲ, ನೋಡಿ ಇಲ್ಲೇ ಇದ್ದೀನಿ. ಮಿತ್ರ ಅವ್ರೆ, ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡಿ. ನೀವಿಲ್ಲದೆ ಇದ್ರೆ ನಾನು ಬದುಕಲ್ಲ. ನನ್ನ ಬಿಟ್ಟು ಹೋಗ್ಬೇಡಿ ಮಿತ್ರ ಅವ್ರೆ, ಪ್ಲೀಸ್ ಮಿತ್ರ ಅವ್ರೆ. ಭಾಗ್ಯ, ನಾನು ನಿನ್ನ ಎದುರುಗಡೆನೇ ಇದ್ದೀನಿ, ನಿನ್ನ ಕಣ್ಣು ಮುಂದೆನೇ ಇದ್ದೀನಿ, ಈ ರೂಮಲ್ಲೇ ಇದ್ದೀನಿ. ನೋಡು, ಇದು ನಮ್ಮನೆ, ನಮ್ಮ ರೂಮು. ಎಲ್ಲದು ಮೊದಲಿನ ಹಾಗೆ ಇದೆ, ಯಾವ ಚೇಂಜು ಆಗಿಲ್ಲ. ನಾನು ನಿನ್ನ ಜೊತೆನೇ ಇದ್ದೀನಿ, ನಾನು ಎಲ್ಲೂ ಹೋಗಿಲ್ಲ ಭಾಗ್ಯ. ಏನು, ಏನಾದರೂ ಕೆಟ್ಟ ಕನ್ಸು ಬಿತ್ತಾ? ಹೌದು ಮಿತ್ರ ಅವ್ರೆ, ತುಂಬಾ ಭಯಂಕರವಾದ ಕನ್ಸು. ನನ್ನ ನೀವು ಬಿಟ್ಟು ಹೋಗ್ತಿರೋ ಹಾಗೆ, ನಿಮ್ಮನ್ನ ಯಾರೋ ಕರ್ಕೊಂಡು ಹೋಗ್ತಿರೋ ಹಾಗೆ. ನಾನು ಬೇಡ ಅಂತ ಕನಿಷ್ಠ ನನ್ನ ಕಡೆ ನೋಡದೆ ಕೂಡ ನೀವು ಹೊರಟು ಹೋಗ್ಬಿಟ್ರಿ. ಭಾಗ್ಯ, ನಿನಗೆ ಬಿದ್ದಿದ್ದು ಕನಸು, ನಿಜ ಅಲ್ಲ. ನೋಡು, ಎಲ್ಲ ನಾರ್ಮಲ್ ಆಗೇ ಇದೆ. ನಾನು ನಿನ್ನ ಪಕ್ಕದಲ್ಲೇ ಇದ್ದೀನಿ, ನೀನು ನನ್ನ ಕೈಯಲ್ಲಿದ್ಯಾ. ಎಲ್ಲ ಓಕೆ ಅಲ್ವಾ? ನಾನು ಜಾಗಿಂಗ್ ಹೋಗಿ ಬರ್ತೀನಿ. ಇವತ್ತು ನನ್ನ ಬಿಟ್ಟು ನೀವೆಲ್ಲೂ ಹೋಗೋದ್ ಬೇಡ ರೀ. ಅಷ್ಟು ಭಯಂಕರವಾಗಿರೋ ಕನ್ಸು ಬಿದ್ಮೇಲೂ ನಾನು ನಿಮ್ಮನ್ನು ಹೊರಗಡೆ ಹೇಗೆ ಕಳಿಸ್ಲಿ? ಭಾಗ್ಯ, ಕನ್ಸಲ್ಲಿ ನೋಡಿದ್ದೆಲ್ಲ ನಡೆಯೋದಿಲ್ಲ. ಕನ್ಸಲ್ಲಿ ನಡೆದ ಹಾಗೆ ನಡೆಯುತ್ತೆ ಅಂತ ಏನೇನೋ ಅನ್ಕೋಬಾರ್ದು, ಸರಿನಾ?
ಬೆಳಗಿನ ಜಾವ ಬಿದ್ದಿರೋ ಕನ್ಸು ಮಿತ್ರವ್ರೆ, ಇಂಥ ಕನ್ಸನ್ನೆಲ್ಲ ಕಡೆಗಣಿಸ್ಬಾರ್ದು. ಭಾಗ್ಯ, ಹಾಗೆ ಯೋಚನೆ ಮಾಡಿದ್ರೆ ನಾವು ಯಾವ ಕೆಲಸನೂ ಮಾಡಲ್ಲ. ಅಲ್ಲ, ನಾನು ನಿನ್ನ ಬಿಟ್ಟು ಎಲ್ಲಿ ಹೋಗ್ತೀನಿ ಹೇಳು? ನಿನ್ನ ಬಿಟ್ಟು ಹೋಗ್ಬೇಕು ಅನ್ನೋ ಯೋಚನೆ ಕೂಡ ನನಗೆ ಬರಲ್ಲ. ನೀನ್ ಕನ್ಸನ್ನು ನಂಬಿ ನನ್ನ ಎಲ್ಲೂ ಹೋಗದೇ ಇರೋ ಅನ್ನೋದು ಎಷ್ಟು ಸರಿ ಹೇಳು? ನೋಡು, ಈ ಕೈನ ನಾನು ಬಿಡೋದಿಲ್ಲ. ನಿನ್ನಿಂದ ದೂರ ಆಗಿ ನಾನು ಎಲ್ಗೂ ಹೋಗಲ್ಲ. ನನ್ನ ಮಾತನ್ನ ನಂಬ್ತೀಯ ತಾನೆ? ಗುಡ್ ಗರ್ಲ್. ಇನ್ನು ಆ ಕನ್ಸಿನ ಬಗ್ಗೆ ಮರ್ತ್ಬಿಡು. ಮಿತ್ರ, ನಮ್ ಮದ್ವೆಗೋಸ್ಕರ ನಾನಂತೂ ರೆಡಿ. ಇವಾಗ ನೀನು ಬಂದ್ರೆ ನಿನ್ ಕೈಯಾರೆ ನಾನು ತಾಳಿ ಕಟ್ಟಿಸ್ಕೊಳ್ಳೋದು ಗ್ಯಾರಂಟಿ. ಈ ಟೈಮಲ್ಲಿ ನಾನು ಮನುಷ್ಯ ಹತ್ರ ಮಾತಾಡೋದನ್ನ ಭಾಗ್ಯ ನೋಡಿದ್ರೆ ಕಷ್ಟ. ಹಲೋ. ಹಲೋ ಮಿತ್ರ. ಹೇಳು ಮನೀಷಾ. ಏನಿಲ್ಲ ಮಿತ್ರ, ಇವತ್ತು ಅಮ್ಮನವ್ರಿಗೆ ಗುಡಿಲಿ ಪೂಜೆ ಇದೆ ಅಂತ ಹೇಳಿದ್ನಲ್ವಾ? ಹೌದೌದು. ಅಲ್ಲಿಗೆ ಹೋಗ್ತಿದ್ದೆ. ಲೊಕೇಶನ್ ಕಳಿಸ್ತೀನಿ, ನೀನ್ ಕೂಡ ಅಲ್ಲಿಗೆ ಬಂದ್ಬಿಡು. ಈ ಪೂಜೆಗೆ ಪುನಸ್ಕಾರಕ್ಕೆಲ್ಲ ನಾನು ಯಾಕೆ ಮನೀಷಾ? ಪೂಜೆಗೆ ಅಂತಾನೆ ನೀನೇನ್ ಬರೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನನಗ್ ಕಂಪನಿ ಕೊಡೋಕಾದ್ರೂ ಬರ್ಬೋದಲ್ವಾ? ಅದು ಹಾಗಲ್ಲ ಮನೀಷಾ, ನನಗೆ ತುಂಬಾನೇ ಕೆಲಸ ಇದೆ. ಇದ್ದಕ್ಕಿದ್ದ ಹಾಗೆ ಬಾ ಅಂದ್ರೆ ಹೇಗೆ ಹೇಳು? ನಾನು ಒಬ್ಳೆ ಹೋಗ್ಬೇಕು ಮಿತ್ರ. ನೀನ್ ಕೂಡ ಜೊತೆಗಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಮನೀಷಾ, ಅದು ಏನ್ ಮಿತ್ರ, ಅವಾಯ್ಡ್ ಮಾಡ್ತಿದ್ಯಾ? ನೀನ್ ಹೇಳ್ದಾಗೆ ಕೇಳ್ತಿದ್ದೀನಲ್ಲ, ನಾನ್ ದೂರ ಮಾಡ್ಕೋಬೇಕು ಅನ್ಕೋತಿದ್ಯಾ? ಛೆ, ಹಾಗೆಲ್ಲ ಏನೂ ಇಲ್ಲ ಮನೀಷಾ. ಹೇಳಿದ್ದೆಲ್ಲ ಕೇಳ್ತಿದ್ಯಾ, ಕರೆಕ್ಟಾಗಿ ನಡ್ಕೋತಿದ್ಯಾ. ಹಾಗಿರುವಾಗ ನಾನು ನಿನ್ನ ಯಾಕೆ ಅವಾಯ್ಡ್ ಮಾಡ್ತೀನಿ ಹೇಳು? ಹಾಗಿದ್ರೆ ಬರ್ಬೋದಲ್ವಾ? ಮೊದಲೇ ನಾನು ತುಂಬಾ ಅಪ್ಸೆಟ್ ಆಗಿದ್ದೀನಿ ಮಿತ್ರ. ಇಂಥ ಟೈಮಲ್ಲಿ ನೀನ್ ಕೂಡ ಇಲ್ಲ, ಆಗಲ್ಲ, ಬರಲ್ಲ ಇಂಥ ಮಾತೆಲ್ಲ ಹೇಳ್ತಿದ್ರೆ ನೀನ್ ನನಗೆ ಸಿಗ್ತೀಯೋ ಇಲ್ವೋ ಅಂತ ನನಗೆ ಇನ್ಸೆಕ್ಯೂರ್ ಅನ್ಸುತ್ತೆ. ಅದರಿಂದ ನನ್ನ ಮೆಂಟಲ್ ಸ್ಟೇಟಸ್ ಚೇಂಜ್ ಆಗುತ್ತೆ. ಆಮೇಲೆ ಮತ್ತೆ ಮದುವೆ ಮಾಡ್ಕೋ ಅಂತ ಟಾರ್ಚರ್ ಮಾಡಬೇಕು ಅನ್ಸುತ್ತೆ. ಇದೆಲ್ಲ ಯಾಕೆ ಹೇಳು? ಸರಿ ಮನೀಷಾ, ಬರ್ತೀನಿ. ಓಕೆನಾ? ಸರಿ ಮಿತ್ರ, ನನಗೆ ಲೊಕೇಶನ್ ಕಳಿಸ್ತೀನಿ, ಅಲ್ಲೇ ಬಂದ್ಬಿಡು. ಓಕೆ, ಡನ್. ಜೀವನದಲ್ಲಿ ಒಂದು ಹೊಸ ಸಾಹಸ ಮಾಡ್ತಿದ್ದೀನಿ ಮಿತ್ರ. ನಿನಗೆ ಇಷ್ಟ ಆಗಲಿ ಆಗದೇ ಇರಲಿ, ನೀನು ಕೂಡ ನನ್ನ ಜೊತೆಗೆ ಆ ಸಾಹಸ ಮಾಡಬೇಕು. ತಪ್ಪಿರಲಿ ಸರಿ ಇರಲಿ, ನೀನು ಕೂಡ ನಾನು ಮಾಡ್ತಿರೋ ಕೆಲಸಕ್ಕೆ ಒಪ್ಕೊಳ್ಳೇಬೇಕು. ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ, ನಿನ್ನನ್ನು ನಾನು ದಕ್ಕಿಸ್ಕೊಳ್ಳೋದಕ್ಕೆ ನನಗಿದಕ್ಕಿಂತ ಬೇರೆ ದಾರಿ ಸಿಗಲಿಲ್ಲ ಮಿತ್ರ. ಇವತ್ತು ಅತಿಯಾದ ಗಾಳಿ ಸಂಭವ ಇದೆ ಎಂದು ಹವಾಮಾನ ಇಲಾಖೆ ವರದಿಯನ್ನು ಸಲ್ಲಿಸಿದೆ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಪಾಯ ಇದೆ ಎಂದು ಹವಾಮಾನ ಇಲಾಖೆಯವರು ಈಗಷ್ಟೇ ನಮಗೆ ಸುದ್ದಿಯನ್ನು ತಲುಪಿಸಿದ್ದಾರೆ. ಜೋರಾದ ಬಿರುಗಾಳಿ ಜೊತೆಗೆ
ರಭಸವಾಗಿ ಮಳೆಯಾಗೋ ಸಂಭವವಿದೆ. ಆದ್ದರಿಂದ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕೆಂದು ಹವಾಮಾನ ಇಲಾಖೆ ಹೇಳಿದೆ. ಈ ಮಳೆ ಮಾತ್ರ ಬೇಕಾದಾಗ ಬರಲ್ಲ, ಬೇಡ ಅಂದಾಗ ಮಾತ್ರ ಊರೇ ಮುಳುಗೋ ಹಾಗ್ ಬರುತ್ತೆ. ಇದೆಲ್ಲ ಗ್ಲೋಬಲ್ ವಾರ್ಮಿಂಗ್ ಇಂದ ಅಮ್ಮ. ವಾರ್ನಿಂಗೋ ಗಾರ್ನಿಂಗೋ, ಇವತ್ ಯಾರು ಎಲ್ಲೂ ಹೋಗದೆ ಇರೋದೇ ಒಳ್ಳೇದು. ಇವತ್ತ್ಯಾಕೆ ಮನ್ಸೆಲ್ಲ ಇಷ್ಟ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ? ಭಾಗ್ಯ, ಅತ್ತೆ, ಮಿತ್ರ ಎಲ್ಲಿ? ಮಿತ್ರ ಅವರು ಮೇಲ್ ರೂಮಲ್ಲಿದ್ದಾರೆ. ಸರಿ, ಮತ್ತೆ ಇವತ್ತು ಮಿತ್ರನ್ನ ಎಲ್ಲೂ ಹೋಗ್ಬೇಡ ಅಂತ ಹೇಳು. ಯಾಕೆ ಅರವಿಂದ, ಏನಾಯ್ತು? ಏನ್ರಿ, ನ್ಯೂಸ್ ನೋಡ್ತಾ ಇದ್ದೀರಲ್ವಾ? ಬಿರುಗಾಳಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಆಚೆ ತಿರ್ಗಾಡೋದು ಯಾಕೆ ಅಂತ. ನೋಡ್ ಭಾಗ್ಯ, ಇವತ್ತು ಮಿತ್ರ ಎಲ್ಲೂ ಆಚೆ ಹೋಗ್ತಾ ಇರೋಗೆ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಿಂದೆ, ಸರಿನಾ? ಸರಿ, ಆಯ್ತು ಅತ್ತೆ. ಇವರೇನು ಹೊರಗಡೆ ಹೋಗಬಾರ್ದು ಅಂತೆಲ್ಲ ಹೇಳ್ತಿದ್ದಾರಲ್ಲ. ನಿನ್ನೆ ನನ್ನಿಂದಾಗಿ ಜಾನು ಡ್ರೆಸ್ ಹಾಳಾಯಿತು, ಅಲ್ಲಿ ಹೋಗಿ ಬರೋಣ ಅಂತ ನಾನು ಅಂದ್ಕೊಂಡ್ರೆ ಇವ್ರು ಇಲ್ಲಿ ಹೊರಗಡೆ ಹೋಗಬಾರ್ದು ಅಂತೆಲ್ಲ ಹೇಳ್ತಿದ್ದಾರೆ. ಇವ್ರಿಗೆ ಗೊತ್ತಾಗದೆ ಇರೋ ಹಾಗೆ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಈ ನಡುವೆ ಮನೀಷಾ ತುಂಬಾನೇ ಬದಲಾಗಿದ್ದಾಳೆ. ತನ್ನ ತಪ್ಪೆಲ್ಲ ಅರ್ಥ ಮಾಡ್ಕೋತಿದ್ದಾಳೆ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಪುನಸ್ಕಾರ ಮಾಡಬೇಕು ಅಂತಿದ್ದಾಳೆ. ಹೋಗ್ಲಿ ಬಿಡು, ಅವಳಷ್ಟು ಚೇಂಜ್ ಆದ್ಮೇಲೆ ಅವಳು ಕೇಳಿರೋ ಈ ಚಿಕ್ಕ ಚಿಕ್ಕ ಆಸೆನ ತೀರ್ಸೋದು ನನ್ನ ಜವಾಬ್ದಾರಿ. ಅವಳು ಹೇಳಿರೋ ಗುಡಿಗೆ ಅವಳು ಹೇಳಿರೋ ಟೈಮ್ಗಿಂತ ಸ್ವಲ್ಪ ಮೊದಲೇ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ. ಭಾಗ್ಯ, ಭಾಗ್ಯ, ಏನಾಯ್ತು? ನಮ್ಮ ಮದ್ವೆ ಫೋಟೋ ಕೆಳಗಡೆ ಬಿದ್ದು ಹೊಡೆದೋಯ್ತು. ಫೋಟೋನೇ ತಾನೆ, ಪರವಾಗಿಲ್ಲ ಬಿಡು. ಯಾಕೆ ಅಷ್ಟು ಗಾಬರಿ ಆಗ್ತಿದ್ಯಾ? ಏನೋ ರೀ, ನನ್ ಮನ್ಸಿಗೆ ಯಾಕೋ ತುಂಬಾ ಸಂಕಟ ಆಗ್ತಿದೆ. ಏನೋ ಅನಾಹುತ ಆಗುತ್ತೆ ಅಂತ ನನ್ ಮನ್ಸು ಪದೇ ಪದೇ ಹೇಳ್ತಿರೋ ಹಾಗೆ ಅನ್ನಿಸ್ತಿದೆ. ಭಾಗ್ಯ, ಗಾಳಿಗೆ ಕರ್ಟನ್ ಹಾರಿ ಅತ್ತಾಗಿ ಫೋಟೋ ಬಿದ್ದೋಯ್ತು ಅಷ್ಟೇ. ಅದಕ್ಕಿಷ್ಟೆಲ್ಲ ಟೆನ್ಷನ್ ಯಾಕೆ ಹೇಳು? ಯಾಕಂದ್ರೆ ಬೆಳಗ್ಗೆ ನೀವು ನನ್ನಿಂದ ದೂರ ಆದ ಹಾಗೆ ಕನ್ಸು ಬಿದ್ದಿತ್ತು. ಈ ವಾತಾವರಣ ನೋಡಿ ಅತ್ತೆ ಮನ್ಸಿಗೆ ಕೂಡ ಸಂಕಟ ಆಗ್ತಿದೆ. ಈಗ ನೋಡಿದ್ರೆ ನಮ್ಮ ಮದ್ವೆ ಫೋಟೋ ಕೆಳಗ್ ಬಿದ್ದು ಒಡೆದು ಹೋಯ್ತು. ಯಾಕೋ ನನ್ಗಿದೆಲ್ಲ ಅಪಶಕುನ ಅನ್ನಿಸ್ತಿದೆ ರೀ. ಭಾಗ್ಯ, ನಾವೇನಾದ್ರೂ ತುಂಬಾ ಯೋಚನೆ ಮಾಡಿದ್ರೆ ಎಲ್ಲಾದು ನಮ್ಮನ್ನ ಅಷ್ಟೇ ಹೆದರ್ಸ್ತಾ ಹೋಗುತ್ತೆ. ಅದೇ ಆರಾಮಾಗಿ ತಗೊಂಡ್ರೆ ಎಲ್ಲ ಈಸಿಯಾಗಿ ಮುಗ್ದು ಹೋಗುತ್ತೆ. ನನಗ್ ನಿಮ್ಮಷ್ಟು ಆರಾಮಾಗಿರೋಕ್ಕಾಗಲ್ಲ ಮಿತ್ರ ಅವ್ರೆ. ಯಾಕಂದ್ರೆ ನೀವ್ ನನ್ನಿಂದ ದೂರ ಆಗ್ತೀರಾ ಅನ್ನೋ ಕನ್ಸೇ ನನಗ್ ತಡ್ಕೊಳಕ್ ಆಗ್ತಿಲ್ಲ. ನಿಜ ಅಂದ್ರೆ ನೀವಿಲ್ದಿರೋ ಜೀವನನ ನಾನು ಊಹೆನೂ ಮಾಡಕ್ಕಾಗಲ್ಲ. ನೋಡಿ ಮಿತ್ರ ಅವ್ರೆ, ಒಬ್ಬ ವ್ಯಕ್ತಿನ ಮನ್ಸಾರೆ ಪ್ರೀತಿಸಿದ್ರೆ ಹೇಗಿರುತ್ತಂತ ನನಗ್ ಇಲ್ಲಿವರೆಗೂ ಗೊತ್ತಿರ್ಲಿಲ್ಲ. ನಿಮ್ ಹತ್ರ ತಾಳಿ ಕಟ್ಟಿಸ್ಕೊಂಡು ನಿಮ್ ಹೆಂಡತಿಯಾಗಿ ಮನೆಗ್ ಬಂದು ನಿಮ್ಮನ್ ಪ್ರೀತಿಸಿದ ಮೇಲೆ ಗೊತ್ತಾಗಿದ್ದು, ಪ್ರೀತಿಸಿರೋ ವ್ಯಕ್ತಿಗೆ ಏನಾದ್ರೂ ಆಗುತ್ತೆ ಅನ್ಸಿದ್ರೆ ನಮ್ ಮನ್ಸು ಎಷ್ಟು ಒದ್ದಾಡುತ್ತೆ ಅಂತ.
ನಿಮ್ಮನ್ ಪ್ರೀತಿಸಿದ ಮೇಲೆ ಗೊತ್ತಾಯ್ತು ನಾನು ಎಲ್ರಿಗಿಂತ ನಿಮ್ಮನ್ನೇ ತುಂಬಾ ಹಚ್ಕೊಂಡಿದ್ದೀನಿ ಅಂತ. ನಿಮ್ಮನ್ನ ಪ್ರೀತಿಸಿದ ಮೇಲೆ ನನಗೆ ಅರ್ಥ ಆಯ್ತು, ನನ್ಗಿಂತ ನೀವೇ ಮುಖ್ಯ ನನ್ಗೆ. ನಾನು ಎಲ್ರಿಗೂ ಭಾಗ್ಯನ್ ರೂಪದಲ್ಲಿ ಕಾಣ್ಬೋದು, ಆದ್ರೆ ನನ್ನ ಅಣು ಅಣು ಒಳಗಡೆ ತುಂಬಿರೋದು ಮಿತ್ರ ನಂದನ್. ನಾನ್ ತಗೊಳ್ಳೋ ಉಸಿರು, ನನ್ ಹೃದಯದ ಬಡಿತ, ನನ್ ಶರೀರದಲ್ಲಿ ಹರಿಯೋ ರಕ್ತ ಎಲ್ಲ ಮಿತ್ರ ಅನ್ನೋ ಹೆಸರಿಂದ ತುಂಬಿರೋದು.